ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ಓಂ ಶಾಂತಿ. ವಾಣಿ ಡೇಟು 21/11/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ನೀವೀಗ ಈಶ್ವರಿಯ ಸೇವೆಯಲ್ಲಿದ್ದೀರಿ. ನೀವು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. ಪ್ರಶ್ನೆ: ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಚೆನ್ನಾಗಿ ಜ್ಞಾನದ ಧಾರಣೆಯಾಗಿ ಬಿಡುವುದೋ ಆಗ ಯಾವ ಭಯವೂ ಬಿಟ್ಟು ಹೋಗುವುದು. ಉತ್ತರ: ಭಕ್ತಿಯಲ್ಲಿ ಗುರುಗಳು ನಮಗೆ ಶಾಪ ಕೊಡುವರೆಂಬ ಭಯವಿರುತ್ತದೆ. ಜ್ಞಾನದಲ್ಲಿ ಬರುವುದರಿಂದ, ಜ್ಞಾನ ಧಾರಣೆ ಮಾಡಿಕೊಳ್ಳುವುದರಿಂದ ಈ ಭಯವು ಬಿಟ್ಟು ಹೋಗುತ್ತದೆ. ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಯಾರೂ ಶಾಪ ಕೊಡಲು ಸಾಧ್ಯವಿಲ್ಲ. ರಾವಣನು ಶಾಪ ಕೊಡುತ್ತಾನೆ, ತಂದೆಯು ಆಸ್ತಿ ಕೊಡುತ್ತಾರೆ. ರಿದ್ಧಿ ಸಿದ್ಧಿ ಕಲಿಯುವವರು ಹೀಗೆ ತೊಂದರೆ ಕೊಡುವ, ದುಃಖ ಕೊಡುವ ಕೆಲಸವನ್ನು ಮಾಡುತ್ತಾರೆ. ಜ್ಞಾನದಲ್ಲಂತೂ ನೀವು ಮಕ್ಕಳು ಎಲ್ಲರಿಗೂ ಸುಖ ಕೊಡುತ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಡೈರೆಕ್ಟ್ ತಮ್ಮ ತನು ಮನ ಧನವನ್ನು ಈಶ್ವರನ ಮುಂದೆ ಅರ್ಪಣೆ ಮಾಡುವುದರಲ್ಲಿ ಬುದ್ಧಿವಂತರಾಗಬೇಕಾಗಿದೆ. ತಮ್ಮ ಸರ್ವಸ್ವವನ್ನು 21 ಜನ್ಮಗಳಿಗಾಗಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ಎರಡನೇದು, ಹೇಗೆ ತಂದೆಯು ಓದಿಸುವ, ಸಂಭಾಲನೆ ಮಾಡುವ ಮತ್ತು ಶೃಂಗರಿಸುವ ಸೇವೆ ಮಾಡುತ್ತಾರೆ, ಹಾಗೆಯೇ ತಂದೆಯ ಸಮಾನ ಸರ್ವಿಸ್ ಮಾಡಬೇಕಾಗಿದೆ. ಜೀವನ ಬಂಧನದಿಂದ ಹೊರಬಂದು ಎಲ್ಲರನ್ನೂ ಜೀವನ್ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಬೇಕಾಗಿದೆ. ವರದಾನ: ಜ್ಞಾನ ಕಳಶ ಧಾರಣೆ ಮಾಡಿ ಬಾಯಾರಿರುವವರ ಬಾಯಾರಿಕೆಯನ್ನು ನೀಗುವಂತಹ ಅಮೃತ ಕಳಶಧಾರಿ ಭವ. ಈಗ ಮೆಜಾರಿಟಿ ಆತ್ಮಗಳು ಪ್ರಕೃತಿ ಅಲ್ಪಕಾಲದ ಸಾಧನಗಳಿಂದ ಆತ್ಮಿಕ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಮಾಡಿರುವಂತಹ ಅಲ್ಪಜ್ಞ ಸ್ಥಾನಗಳಿಂದ ಪರಮಾತ್ಮ ಮಿಲನ ಆಚರಿಸುವಂತಹ ಗುತ್ತಿಗೆದಾರರಿಂದ ಬೇಸತ್ತು ಹೋಗಿರುವಿರಿ, ನಿರಾಶರಾಗುವಿರಿ. ಸತ್ಯ ಬೇರೆಲ್ಲೋ ಇದೆ ಎಂದು ಅರ್ಥ ಮಾಡಿಕೊಂಡಿರುವಿರಿ. ಪ್ರಾಪ್ತಿಗಾಗಿ ಬಾಯಾರಿದ್ದಾರೆ. ಇಂತಹ ಬಾಯಾರಿರುವ ಆತ್ಮಗಳಿಗೆ ಆತ್ಮಿಕ ಪರಿಚಯ, ಪರಮಾತ್ಮನ ಪರಿಚಯದ ಯಥಾರ್ಥ ಹನಿಯೂ ಸಹ ಅವರನ್ನು ತೃಪ್ತ ಆತ್ಮರನ್ನಾಗಿ ಮಾಡಿಬಿಡುವುದು. ಆದ್ದರಿಂದ ಜ್ಞಾನ ಕಳಶ ಧಾರಣೆ ಮಾಡಿ ಬಾಯಾರಿರುವವರ ಬಾಯಾರಿಕೆಯನ್ನು ದೂರ ಮಾಡಿ ಅಮೃತ ಕಳಶ ಸದಾ ಜೊತೆಯಲ್ಲಿರಲಿ. ಅಮರರಾಗಿ ಮತ್ತು ಅಮರರನ್ನಾಗಿ ಮಾಡಿ. ಸ್ಲೋಗನ್: ಅಡ್ಜಸ್ಟ್ ಆಗುವಂತಹ ಕಲೆಯನ್ನು ನಿಮ್ಮ ಲಕ್ಷ್ಯವಾಗಿಟ್ಟುಕೊಳ್ಳಿ, ಆಗ ಸಹಜವಾಗಿ ಸಂಪೂರ್ಣರಾಗಿ ಬಿಡುವಿರಿ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ. ಅಶರೀರ ಆಗುವುದಕ್ಕಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬಹಳ ಅವಶ್ಯಕವಾಗಿದೆ. ತಮ್ಮ ದೇಹಾಭಿಮಾನದ ಸಂಕಲ್ಪವನ್ನು, ದೇಹದ ಪ್ರಪಂಚದ ಪರಿಸ್ಥಿತಿಗಳ ಸಂಕಲ್ಪವನ್ನು ಸಮಾವೇಶ ಮಾಡಿಕೊಳ್ಳಬೇಕು. ಮನೆಗೆ ಹೋಗುವ ಸಂಕಲ್ಪದ ಹೊರತು ಅನ್ಯ ಯಾವುದೇ ಸಂಕಲ್ಪದ ವಿಸ್ತಾರ ಇರಬಾರದು. ಕೇವಲ ಇದೇ ಸಂಕಲ್ಪ: ಈಗ ನಮ್ಮ ಮನೆಗೆ ಹೋದೆವು ಎಂದರೆ ಹೋದೆವು. ಅನುಭವ ಮಾಡಿ, ನಾನು ಆತ್ಮ ಈ ಆಕಾಶ ತತ್ವದಿಂದಲೂ ದೂರ ಹಾರಿ ಹೋಗುತ್ತಿದ್ದೇನೆ. ಇದಕ್ಕಾಗಿ ಈಗಿನಿಂದಲೇ ಅಕಾಲ ಸಿಂಹಾಸನದ ಅಧಿಕಾರಿ ಆಗುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ಓಂ ಶಾಂತಿ.